2024 ಜೂನ್ ತಿಂಗಳಿಂದ ಬಿಜೆಪಿ ಮತ್ತೆ ಜೆಡಿಎಸ್ನವರು ಕೆಲ ಕ್ರಿಮಿನಾಲಿಟಿ ಬ್ಯಾಕ್ ಗ್ರೌಂಡ್ ಇರುವಂತ ಸೈಡ್ ಆಕ್ಟರ್ಸ್ಗಳನ್ನ ಸೃಷ್ಟಿ ಮಾಡಿ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರನ್ನ ಮತ್ತೆ ಸಿದ್ದರಾಮಯ್ಯನವ್ರ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಸಿಕ್ಕಿಸ್ಬೇಕು, ಸಿದ್ದರಾಮಯ್ಯನವ್ರನ್ನ ಚೀಫ್ ಮಿನಿಸ್ಟರ್ಶಿಪ್ ಇಂದ ಕೆಳಗಡೆ ಇಳಿಸ್ಬೇಕು ಅನ್ನುವಂಥ ಹುನ್ನಾರ ಇಟ್ಕೊಂಡು ಏನು ಅವ್ರ ಜಮೀನನ್ನ 3 ಎಕರೆ 16 ಕುಂಟೆ ಜಮೀನು ಮೂಡಾದವರು ಕೆಸರೆ ಸರ್ವೆ ನಂಬರ್ 464ರಲ್ಲಿ ಅವರು ತಿಳಿಸ್ದೇನೆ ಇಲ್ಲಿಗಲ್ ಆಗಿ ಅಕ್ವೈರ್ ಮಾಡ್ಕೊಂಡಿದ್ದಂಥದಕ್ಕೆ ಪರ್ಯಾಯವಾಗಿ ಪರಿಹಾರ ರೂಪದಲ್ಲಿ 14 ಸೈಟ್ಗಳನ್ನ ಅವ್ರು ಎಲ್ಲಿ ಸಿಗುತ್ತೋ ಅಲ್ಲಿ ಕೊಡುವಂತ ಕೆಲಸವನ್ನ ಮಾಡಿದ್ದ ವಿರುದ್ಧ ಇದರಲ್ಲಿ ಸಿದ್ದರಾಮಯ್ಯನವರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ದಾರೆ. 14 ಸೈಟ್ಗಳ ಬೆಲೆ 56 ಕೋಟಿ ಅಂತ ಸುಳ್ಳುಗಳನ್ನ ಸೃಷ್ಟಿಸಿ ನೇಮೈ ಕೃಷ್ಣ ಮತ್ತೆ ಟಿ.ಜೆ. ಅಬ್ರಾಮ್ ಮತ್ತೆ ಪ್ರದೀಪ್ ಕುಮಾರ್ ಜೆಡಿಎಸ್ ಮುಖಂಡರು 3 ಜನನು ಸೇರಿ ಗವರ್ನರ್ಗೆ ಆಗಸ್ಟ್ 19 ತಾರೀಕು ಒಂದು ಮನವಿಯನ್ನ ಕೊಡ್ತಾರೆ. ಪ್ರಾಸಿಕ್ಯೂಷನ್ಗೆ ಅಂಡರ್ 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿನಲ್ಲಿ ನಮಗೆ ಸಿದ್ದರಾಮಯ್ಯನವರ ವಿರುದ್ಧ ಕೇಸ್ ಹಾಕುವಂಥದಕ್ಕೆ ಅನುಮತಿಯನ್ನ ಕೊಡಬೇಕು ಅಂತ ಗವರ್ನರ್ಗೆ ಪತ್ರವನ್ನ 19ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಕೊಟ್ಟಾಗ ಮಾನ್ಯ ಗವರ್ನರ್ ಅವರು 24ನೇ ತಾರೀಕು ಆಗಸ್ಟ್ ತಿಂಗಳಲ್ಲೇ 4-5 ದಿವಸದ ಒಳಗಡೆನೆ ಅವರಿಗೆ ಅನುಮತಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅನುಮತಿ ಕೊಟ್ಟಾದ ಮೇಲೆ ಸ್ಪೆಷಲ್ ಕೋರ್ಟು ರೆಪ್ರೆಸೆಂಟೇಟಿವ್ಸ್ಗೆ ಜನಪ್ರತಿನಿಧಿಗಳ ಸಮಸ್ಯೆಗಳ ಬಗ್ಗೆ ಇತ್ಯರ್ಥ ಮಾಡುವಂತ ಹಿನ್ನೆಲೆಯಲ್ಲಿ ಒಂದು ಸ್ಪೆಷಲ್ ಕೋರ್ಟ್ ಇದೆ. ಆ ಸ್ಪೆಷಲ್ ಕೋರ್ಟ್ಗೆ ಇವರು ದಾವೆಯನ್ನ ಹಾಕ್ತಾರೆ. ಸ್ಪೆಷಲ್ ಕೋರ್ಟ್ ದಾವೆ ಹಾಕದ ಮೇಲೆ ಸ್ನೇಹಮಯಿ ಕೃಷ್ಣ ಅನ್ನುವ ವ್ಯಕ್ತಿಗೆ ಇಡೀ ಎಂಟೈರ್ ಬಿಜೆಪಿ ಹೈಕಮಾಂಡ್ ಇಂದ ಹಿಡಿದು ಅವರ ಹೈಕಮಾಂಡ್ ಏನಿದೆ, ಬಿಜೆಪಿ ಅವರ ಹೈಕಮಾಂಡ್ ಡೆಲ್ಲಿ ಲೆವೆಲ್ ಅಲ್ಲಿ ಮತ್ತೆ ಇಲ್ಲಿ ಲೋಕಲ್ ಅಲ್ಲಿ ಆ ವಿಜೇಂದ್ರ ಇರ್ಬೋದು, ಅಶೋಕ್ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ನೇರವಾಗಿ ಈ ಸ್ನೇಹಮಯಿ ಕೃಷ್ಣ ಅನ್ನುವನ್ನ ಫೀಲ್ಡ್ಗೆ ಬಿಟ್ಟು ಅವ್ರ ಮೂಲಕ ಆಟ ಆಡಿಸುವಂಥದ್ದು ಒಂದು ಸತತವಾದ ಪ್ರಯತ್ನವನ್ನ ಮಾಡಿದ್ರು. ಸ್ಪೆಷಲ್ ಕೋರ್ಟ್ ಅಲ್ಲಿ ತನಿಖೆ ವಿಚಾರದಲ್ಲಿ ತನಿಖೆ ಆರಂಭಗೊಂಡ ನಂತರವೇ ಇಮ್ಮಿಡಿಯೇಟ್ ಆಗಿ ಮತ್ತೆ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ಗೆ ಹೋಗಿ ನಮಗೆ ಇಮ್ಮಿಡಿಯೇಟ್ ಆಗಿ ಪ್ರಾಸಿಕ್ಯೂಷನ್ಗೆ ಅರೆಸ್ಟ್ ಮಾಡಬೇಕು, ಇವ್ರನ್ನ ಅಧಿಕಾರದ ಕೆಳಗಡೆ ಇಳಿಸ್ಬೇಕು ಅನ್ನುವಂಥ ದೃಷ್ಟಿನಲ್ಲಿ ಆರ್ಗ್ಯುಮೆಂಟ್ಗಳು ಆಗುವಂಥ ಸಂದರ್ಭದಲ್ಲಿ ಬಹಳ ಲೀಡಿಂಗ್ ಅಡ್ವೊಕೇಟ್ಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಲೀಡಿಂಗ್ ಅಡ್ವೊಕೇಟ್ಸ್ 4-5 ಜನನ ಕರೆಸಿ ಆರ್ಗ್ಯುಮೆಂಟ್ ಮಾಡುವಂಥದ್ದು ನಾವು ಕಂಡ್ವಿ. ಹೈಕೋರ್ಟ್ ಇದರಲ್ಲಿ ಯಾವುದೇ ಉರುಳಿಲ್ಲ, ಈಗಾಗಲೇ ಅವರು ಸ್ಪೆಷಲ್ ಕೋರ್ಟ್ ಮುಂದ್ಗಡೆ ಹೋಗಿರೋದ್ರಿಂದ ನಾವು ಸ್ಪೆಷಲ್ ಕೋರ್ಟ್ಗೆ ಡೈರೆಕ್ಷನ್ಸ್ ಕೊಡ್ತೀವಿ. ಆಮೇಲೆ FIR ನ ಅವ್ರೇನು ದಾಖಲೆ ಮಾಡುವಂಥದಕ್ಕೆ ಇವ್ರು ಕೇಳಿದ್ದಾರೆ, FIR ನ ರಿಜಿಸ್ಟರ್ ಮಾಡಿ ತನಿಖೆ ಮಾಡುವಂಥದಕ್ಕೆ ನಾವು ಸೂಚನೆ ಕೊಡ್ತೀವಿ ಅಂತ ಹೈಕೋರ್ಟ್ ಆ ಕೇಸನ್ನ ವಜಾ ಮಾಡಿ ಸ್ಪೆಷಲ್ ಕೋರ್ಟ್ಗೆ ಡೈರೆಕ್ಷನ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ಸ್ಪೆಷಲ್ ಕೋರ್ಟ್ ಅಲ್ಲಿ ಅವರು FIR ನ ರಿಜಿಸ್ಟರ್ ಮಾಡಿ ತನಿಖೆ ಮಾಡಿ ಅಂತ ಲೋಕಾಯುಕ್ತಕ್ಕೆ, ಮೈಸೂರು ಲೋಕಾಯುಕ್ತಕ್ಕೆ ಅವರು ಡೈರೆಕ್ಷನ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅವ್ರ ಲೋಕಾಯುಕ್ತ ತನಿಖೆ ಆಗಬೇಕು ಅನ್ನುವಂಥದ್ದು ಕೇಳಿದ್ದೆ ಸ್ನೇಹಮಯಿ ಕೃಷ್ಣ. ಅದಾದ್ಮೇಲೆ FIR ರಿಜಿಸ್ಟರ್ ಆಗಿ ಲೋಕಾಯುಕ್ತ ತನಿಖೆ ಶುರು ಮಾಡಿದ ತಕ್ಷಣ, ಪ್ರಾರಂಭ ಮಾಡಿದ ತಕ್ಷಣ ಇದೇ ಸ್ನೇಹಮಯಿ ಕೃಷ್ಣ ಅನ್ನೋ ವ್ಯಕ್ತಿ ಮತ್ತೊಮ್ಮೆ ಹೈಕೋರ್ಟ್ಗೆ ಹೋಗ್ತಾನೆ. ಮನುಷ್ಯ ಅವನು ನಮಗೆ ಲೋಕಾಯುಕ್ತದ ಮೇಲೆ ಇದಿಲ್ಲ, ನಮಗೆ ಕಾನ್ಫಿಡೆನ್ಸ್ ಇಲ್ಲ, ನಂಬಿಕೆ ಇಲ್ಲ, ಅದರಿಂದ CBI ಕೊಡಬೇಕು, ಇನ್ಯಾವುದಕ್ಕೂ ಕೊಡಬೇಕು, ಕೇಂದ್ರ ಸರ್ಕಾರದ ಅಡಿನಲ್ಲಿ ಬರುವಂತ ಸಂಸ್ಥೆಗಳಿಗೆ ಕೊಡಬೇಕು ಅನ್ನುವಂಥದ್ದು ವಾದ ಮಂಡನೆ ಮಾಡಿದಾಗ, ಇಲ್ಲ ಇದನ್ನು ಲೋಕಾಯುಕ್ತ ಅನ್ನುವಂಥದ್ದು ಒಂದು ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಅವರೇ ಮಾಡಲಿ, ಅವ್ರು ಮಾಡಿ ಆದ ನಂತರ ನಿಮ್ದು ಏನಾದ್ರು ಇದ್ರೆ ಮತ್ತೆ ಕೋರ್ಟಿಗೆ ಬರ್ಬೋದು ಅನ್ನುವಂಥದ್ದು ಆದೇಶ ಮಾಡಿ ಅವನ್ನ ಉಗಿದ್ಬಿಟ್ಟು ಕಳಿಸ್ತಾರೆ. ಅದಾದ ಮೇಲೆ ಲೋಕಾಯುಕ್ತ ಅವರು ತನಿಖೆ ಮಾಡ್ತಾರೆ. ಒಂದು ಇದರಲ್ಲಿ ಯಾವುದೇ ಉರುಳಿಲ್ಲ ಅಂತ ಗೊತ್ತಾದ್ಮೇಲೆ ಲೋಕಾಯುಕ್ತ ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯನವ್ರ ಆದಿಯಾಗಿ ಕರೆಸಿ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಫೆಬ್ರವರಿ 2025ರಲ್ಲಿ ಅವರು ಸ್ಪೆಷಲ್ ಕೋರ್ಟ್ಗೆ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ. ಆ ರಿಪೋರ್ಟ್ ಅಲ್ಲಿ ಈ 4 ಜನ, ಸಿದ್ದರಾಮಯ್ಯ ಸಾಹೇಬರು, ಅವ್ರ ಮಿಸಸ್ ಪಾರ್ವತಿ ಮೇಡಮ್ ಅವರು, ದೇವರಾಜ್ ಅವರು, ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, 4 ಜನ ಅಕ್ಯೂಸ್ ನಂಬರ್ 1, 2, 3, 4 ಅಂತ ಏನು ಅವ್ರು ನಮೂದನೆ ಮಾಡಿದ್ರು. 4 ಜನದ ಯಾವುದೇ ಪಾತ್ರ ಇಲ್ಲ, ಇದರಲ್ಲಿ ಯಾವುದೇ ಉರುಳಿಲ್ಲ, ಇದು ಯಾವುದೇ ಇಲ್ಲಿಗಲಾಟಿ ಇಲ್ಲ, ಯಾವುದೇ ಕರಪ್ಷನ್ ಇದ್ರಲ್ಲಿ ಆಗಿಲ್ಲ ಅನ್ನುವಂಥದ್ದು ಹೇಳಿ ಆದ್ಮೇಲೆ ಅವರು ಬಿ ರಿಪೋರ್ಟ್ ಅನ್ನ ಲೋಕಾಯುಕ್ತದವರು ತನಿಖೆ ಆದ್ಮೇಲೆ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಸ್ಪೆಷಲ್ ಕೋರ್ಟ್ ಅಲ್ಲಿ. ಈ ಬಿ ರಿಪೋರ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಬಿ ರಿಪೋರ್ಟ್ ಅನ್ನ ಮತ್ತೆ ಹೈಕೋರ್ಟ್ಗೆ
ಮತ್ತೆ ಸ್ಪೆಷಲ್ ಕೋರ್ಟ್ ಅಲ್ಲಿ ಇವರು ಒಂದು ಅರ್ಜಿ ಹಾಕ್ತಾರೆ. ಸ್ನೇಹ ಮೈ ಕೃಷ್ಣರವರು ಲೋಕಾಯುಕ್ತ ಕೊಟ್ಟಿರುವಂತ ರಿಪೋರ್ಟು ಅದು ಸರಿ ಇಲ್ಲ, ಸಮಂಜಸವಾಗಿಲ್ಲ, ಇದು ಇನ್ಫ್ಲೂಯೆನ್ಸ್ ಆಧಾರದ ಮೇಲೆ ಕೂಡಿರುವಂತ ಒಂದು ರಿಪೋರ್ಟು, ಇದನ್ನ ಪರಿಗಣಿಸಬಾರದು ಅಂತ. ಅದಾದ್ಮೇಲೆ ಕೋರ್ಟ್ ಅಲ್ಲಿ ಅವ್ರ ಲಾಯರು ನಮ್ಮ ಕಡೆ ಲಾಯರು ವಾದ ಪ್ರತಿವಾದ ಆಲಿಸಿ ಆದಮೇಲೆ ನಿನ್ನೆ ದಿವಸ 28ನೇ ತಾರೀಕು ಬಹಳ ಸ್ಪಷ್ಟವಾದಂತ ಒಂದು ಆದೇಶವನ್ನ ಹೈಕೋರ್ಟು ಇಂಟರಿಮ್ ಆದೇಶವನ್ನ ನೀಡಿದ್ದಾರೆ. ಇದು ಪೂರ್ತಿ ಪ್ರಮಾಣದ ಜಡ್ಜ್ಮೆಂಟ್ ಇನ್ನ ಅಪ್ಲೋಡ್ ಆಗಿಲ್ಲ. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು ಏನು ಅಂದ್ರೆ, ದ ಬಿ ರಿಪೋರ್ಟ್ ಫೈಲ್ಡ್ ಬೈ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಗೇನ್ಸ್ಟ್ ಅಕ್ಯೂಸ್ ನಂಬರ್ 1 ಶ್ರೀ ಸಿದ್ದರಾಮಯ್ಯ, ಅಕ್ಯೂಸ್ ನಂಬರ್ 2 ಶ್ರೀಮತಿ BM ಪಾರ್ವತಿ, ಅಕ್ಯೂಸ್ ನಂಬರ್ 3 ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅಂಡ್ ಅಕ್ಯೂಸ್ ನಂಬರ್ 4 ಶ್ರೀ J ದೇವರಾಜ್ ಈಸ್ ಹಿಯರ್ ಬೈ ಅಕ್ಸೆಪ್ಟೆಡ್. ಲೋಕಾಯುಕ್ತ ಕೊಟ್ಟಿರುವಂತ ಬಿ ರಿಪೋರ್ಟ್ ಅನ್ನ ನಾವು ಪರಿಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ನೀಡ್ಲೆಸ್ ಟು ಮೆನ್ಷನ್ ದಿ ಫರ್ದರ್ ಇನ್ವೆಸ್ಟಿಗೇಷನ್ ಬೀಯಿಂಗ್ ಕಂಡಕ್ಟೆಡ್ ಬೈ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ against other accused persons shall continue and he shall file the final report on completion of investigation. ಬೇರೆ ಇತರೆ ವಿರುದ್ಧ ಏನು ತನಿಖೆ ನಡೀತಾ ಇದೆ ಅದನ್ನು ಕಂಟಿನ್ಯೂ ಮಾಡಿ, ಅದು ಕಂಟಿನ್ಯೂ ಆದಮೇಲೆ ನೀವು ರಿಪೋರ್ಟ್ ಅನ್ನು ನಮಗೆ ಸಲ್ಲಿಸುವಂತ ಕೆಲಸವನ್ನು ಮಾಡಬೇಕು ಅಂತ ಆದೇಶ ಮಾಡುತ್ತೆ. ಅದಾದ್ಮೇಲೆ ದ ಅಪ್ಲಿಕೇಶನ್ ಫೈಲ್ಡ್ ಬೈ ದಿ ಕಂಪ್ಲೇನೆಂಟ್ ದ ಸ್ನೇಹ ಮೈ ಕೃಷ್ಣ ಟು ಇನಿಷಿಯೇಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸ್ ಅಗೇನ್ಸ್ಟ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಈಸ್ ಹಿಯರ್ ಬೈ ರಿಜೆಕ್ಟೆಡ್. ಇವ್ರು ಏನು ಸಲ್ಲಿಕೆ ಮಾಡಿದ್ರು ಕಂಟೆಂಪ್ಟು, ಯಾವುದಕ್ಕೆ ಕಂಟೆಂಪ್ಟು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಇದು ಇನ್ಫ್ಲೂಯೆನ್ಸ್ ಒಳಗಾಗಿದ್ದಾರೆ ಅಂತ ಲೋಕಾಯುಕ್ತ SP ಮೇಲೆ ಒಂದು ಕಂಪ್ಲೇಂಟ್ ಹಾಕುವಂತ ಕೆಲಸವನ್ನು ಮಾಡಿದ್ರು, ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಇಟ್ ಈಸ್ ಹೆಲ್ಡ್ ದಟ್ ದ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಆರ್ ಹ್ಯಾವಿಂಗ್ ರೈಟ್ ಟು ಇಂಟರ್ವೆನ್ ಇನ್ ದ ಕೇಸ್ ಆಸ್ ಅಗ್ರೀವ್ಡ್ ಪರ್ಸನ್ಸ್ ಫಾರ್ ಲಿಮಿಟೆಡ್ ಎಕ್ಸ್ಟೆಂಟ್. ಬಹಳ ಸ್ಪಷ್ಟವಾಗಿ ಲೋಕಾಯುಕ್ತ ಸ್ಪೆಷಲ್ ಕೋರ್ಟ್ನವರು ED ಅವ್ರಿಗೂ ಮಂಗಳಾತಿ ಮಾಡಿದ್ದಾರೆ. ED ಎಲ್ಲಿ ಬೇಕೋ ಯಾವ ತನಿಖೆ ಬೇಕಾದ್ರೂ ಮಾಡುವಂಥದಕ್ಕೆ ಅವಕಾಶ ಇಲ್ಲ, ನಿಮಗೆ ಲಿಮಿಟೆಡ್ ಸ್ಕೋಪ್ ಇದೆ. ಇವ್ರು 4 ಜನ ಹೊರತುಪಡಿಸಿ ನಿಮ್ಗೆ ಇನ್ನೇನಾದರೂ ಇದ್ರೆ ಇನ್ವೆಸ್ಟಿಗೇಟ್ ಮಾಡುವಂಥದಕ್ಕೆ ನಿಮಗೆ ಅಧಿಕಾರ ಇದೆ ಅಂತ. ಯಾಕೆಂದ್ರೆ ಇದೇ ಸ್ನೇಹ ಮೈ ಕೃಷ್ಣರವರು ಹೈಕೋರ್ಟ್ ಅಲ್ಲಿ ಇವರ ಅಪ್ಲಿಕೇಶನ್ ರಿಜೆಕ್ಟ್ ಆದ್ಮೇಲೆ ಇಮ್ಮಿಡಿಯೇಟ್ ಆಗಿ EDಗೆ ಹೋಗ್ತಾರೆ. EDಗೆ ಬೆಳಗ್ಗೆ ಒಂದು ಮೇಲನ್ನು ಕಂಪ್ಲೇಂಟ್ ಮಾಡ್ತಾರೆ, ಸಾಯಂಕಾಲ 4 ಗಂಟೆಗೆ FIR ಆಗುತ್ತೆ ಸಿದ್ದರಾಮಯ್ಯನವ್ರ ವಿರುದ್ಧ. ED ಅವರು ಒಬ್ಬ ಸ್ನೇಹ ಮೈ ಕೃಷ್ಣ ಅನ್ನುವಂಥ ಒಬ್ಬ ಸೈಡ್ ಆಕ್ಟ್ರು, 44 ಕೇಸ್ಗಳಿರುವಂಥ ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಉಳ್ಳಿರುವಂಥ ಒಬ್ಬ ವ್ಯಕ್ತಿ ಒಂದು ಮೇಲಲ್ಲೇ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ಚೀಫ್ ಮಿನಿಸ್ಟರ್ ವಿರುದ್ಧ ಅದು ಇಮಿಡಿಯೇಟ್ ಆಗಿ FIR ಮಾಡ್ತಾರೆ. FIR ಮಾಡಿ ಅವರು ತನಿಖೆ ಶುರು ಮಾಡ್ತಾರೆ. ಇಲ್ಲಿವರೆಗೆ BJPಯವರು ಏನು ಬೊಬ್ಬೆ ಹೊಡ್ಕೊತಾ ಇದ್ರು, ಲಬ ಅಂತ ಬಡ್ಕೊತಾ ಇದ್ರು. ಈ ಭಾಗದ ಈ ಕೇರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೊಸದಾಗಿ ಯಾರೋ ಒಬ್ಬ MLA ಗೆದ್ದವನೆ, 10,000 ಕೋಟಿ ಹಗರಣ, 8,000 ಕೋಟಿ ಹಗರಣ, 9,000 ಕೋಟಿ ಹಗರಣ ಅಂತ ಹೇಳಿದ್ದೆ. ಎಲ್ಲಪ್ಪ ನಿಮ್ದೇ ED ನಡೀತಾ ಇದೆಯಲ್ಲ ತನಿಖೆ, ಎಷ್ಟು ಸೈಟ್ಗಳನ್ನ ಮುಟ್ಕೋಲ್, ಯಾರ್ಯಾರು ಸೈಟ್ಗಳನ್ನ ಮುಟ್ಕೋಲ್ ಹಾಕೊಂಡಿದ್ದೀರಿ, ಬಡಪಾಯಿಗಳು ಜನಸಾಮಾನ್ಯರ ಸೈಟ್ಗಳನ್ನೆಲ್ಲ ಮುಟ್ಕೋಲ್ ಹಾಕುವಂತ ಕೆಲಸವನ್ನ ಮಾಡ್ಕೊಂಡಿದ್ದೀರಿ ED ಅವರು. ಈಗೇನು ನೀವು ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಯಾವ ಇನ್ಫ್ಲೂಯೆನ್ಸ್ ಮಾಡಿದರೆ, ಯಾವ ಟೈಮಲ್ಲಿ ಏನೇನು ಹಗರಣ ಆಗಿದೆ ಅನ್ನುವಂಥದ್ದು ಈ ವ್ಯಕ್ತಿ ಹೇಳುವಂತ ಕೆಲಸವನ್ನ ಮಾಡಲಿ. ದಿನ ಬೆಳಗ್ಗೆ ಎದ್ರೆ ಸಿದ್ದರಾಮಯ್ಯನವ್ರನ್ನ ಬೈಯೋದು, ಕಾಂಗ್ರೆಸ್ನವ್ರನ್ನ ಬೈಯೋದು, ರಾಹುಲ್ ಗಾಂಧಿ ಅವ್ರನ್ನ ಬೈಯೋದು, ಹಗರಣ ಅನ್ನುವಂಥದ್ದು. ಇವ್ರ ಯೋಗ್ಯತೆ ಹೊಸದಾಗಿ ಎಲ್ಲ ಒಂದು ಅವಕಾಶ ಕೊಟ್ಟಿದ್ದು ಕ್ಷೇತ್ರದಲ್ಲಿ 5 ಪೈಸಾ ತಗೋಬಹುದು, ಒಂದು ಕೆಲಸ ಮಾಡಲಿಲ್ಲ. ದಿನ ಬೆಳಗ್ಗೆ ಎದ್ರೆ ಸಿದ್ದರಾಮಯ್ಯ ಕಮ್ಯುನಿಟಿಯವ್ರ ವಿರುದ್ಧ ಮಾತಾಡುವಂಥದ್ದು, SCಗಳ ವಿರುದ್ಧ ಮಾತಾಡುವಂಥದ್ದು, STಗಳ ವಿರುದ್ಧ ಮಾತಾಡುವಂಥದ್ದು, ಅವರ ಪಕ್ಷದ ಮುಖಂಡರ ವಿರುದ್ಧ ಪಿತೂರಿ ಮಾಡುವಂಥದ್ದು, ವಿಜಯೇಂದ್ರ ವಿರುದ್ಧ ಪಿತೂರಿ ಮಾಡುವಂಥದ್ದು, ಇದೆಲ್ಲ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವೇನ ನೇರವಾಗಿ ಹೇಳುವಂಥ ಕೆಲಸ ಮಾಡಿದ್ರೆ ನನ್ನ ವಿರುದ್ಧ ದಿನನಿತ್ಯ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು, ಪೊಲೀಸ್ ಕಮಿಷನರ್ ಕಂಪ್ಲೇಂಟ್ ಕೊಡೋದು, DG ಕಂಪ್ಲೇಂಟ್ ಕೊಡೋದು. ಯಾರೋ ಸೋಮಣ್ಣ ಅವ್ರನ್ನ ಬಳ್ಳಾರಿ ಗಲಾಟೆ ವಿಚಾರದ ಅಲ್ಲಿ ಹೋಗಿ ಏನು ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ದು, ಅವನು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ನಾನು ಮಾಧ್ಯಮಗೋಷ್ಠಿನಲ್ಲಿ ನಾವು ಅಧ್ಯಕ್ಷರುಗಳೆಲ್ಲ ಹೇಳಿದ್ದು. ಅದ್ರ ವಿಚಾರಕ್ಕೆ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ಮಾಡೋದು. ಆಯ್ತಪ್ಪ, ಕಂಪ್ಲೇಂಟ್ ಕೊಡಿ, ಬ್ರೈನ್ ಮ್ಯಾಪಿಂಗ್ ಒಪ್ಕೊಳ್ರಿ. ಬ್ರೈನ್ ಮ್ಯಾಪಿಂಗ್ ಅನ್ನುವಂಥದ್ದು ಈ ಶ್ರೀವತ್ಸನ್ ವಿರುದ್ಧನೂ ಆಗಬೇಕು. ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಬರಿತಾ ಇದ್ದೀನಿ. ಈ ಲೋಕಲ್ MLA ಏನಿದೆ ದಿನ ಬೆಳಗ್ಗೆ ಎದ್ದು ಅಶಾಂತಿ ಸೃಷ್ಟಿ ಮಾಡುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಅದ್ರ ವಿರುದ್ಧ ಒಂದು ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅನ್ನುವಂಥದ್ದು ನಾವು ಒತ್ತಾಯ ಮಾಡ್ತೀವಿ. ಇದು ಬಹಳ ಸ್ಪಷ್ಟವಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಜನಸಾಮಾನ್ಯರಿಗೆ. ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸ್ಬೇಕು. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ 2ನೇ ಬಾರಿ ಆಗಿರುವಂಥದ್ದು ಹೊಟ್ಟೆನಲ್ಲಿ ಕಿವುಚ್ಕೊಳ್ಳುವಂಥ ಕೆಲಸವನ್ನ BJPಯವರು JDSನವರು ನಿರಂತರವಾಗಿ ಮಾಡ್ತಾ ಇರುವಂಥದ್ದಕ್ಕೆ ಇದು ಸತ್ಯಮೇವ ಜಯತೆ, ಸತ್ಯಕ್ಕೆ ಯಾವತ್ತೂ ಜಯ ಸಿಗುತ್ತೆ ಅನ್ನುವಂಥದ್ದಕ್ಕೆ ಸಿದ್ದರಾಮಯ್ಯನವರೇ ಒಂದು ಸ್ಪಷ್ಟ ಉದಾಹರಣೆ. ದೇಶದಲ್ಲಿ ಬಹಳ ತಾಳ್ಮೆಯಿಂದ
ನಮ್ಮ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ, ನಮ್ಮ ಅಧ್ಯಕ್ಷಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ಲಾ ಅಂಡ್ ಆರ್ಡರ್ನ ನಾವು ಕೈಗೆತ್ಕೊಳ್ಳುವಂತ ಕೆಲಸವನ್ನ ಮಾಡಲಿಲ್ಲ. ದಿನ ಬೆಳಗ್ಗೆ ಎದ್ದು ಆ ಕ್ರಿಮಿನಲ್ ವ್ಯಕ್ತಿ ಸ್ನೇಹಮಯಿ ಕೃಷ್ಣ ಅನ್ನುವನು ಎಲ್ಲಿ ಕಾಣ್ತಾ ಇಲ್ಲ 4-5 ತಿಂಗಳಿಂದ. ಈ ಬಿಜೆಪಿ JDSನವರು ಹತ್ರ ಸೇರಿಸ್ತಾ ಇಲ್ಲ ಅಂತ ಕಾಣಿಸ್ತದೆ. ಈಗ ಎಲ್ಲೂ ಕಾಣ್ತಾ ಇಲ್ಲ. ಈಗ ನೆಕ್ಸ್ಟು ಅದೆಲ್ಲ ಚಾಲೆಂಜ್ ಮಾಡ್ಕೊಂತೀನಿ, ಇದೆಲ್ಲ ಚಾಲೆಂಜ್ ಮಾಡ್ಕೊಂತೀನಿ. ನಿಮ್ಗೆ ಆಯ್ತು ಸ್ವಾಮಿ, ಒಂದೊಂದು ಇಯರಿಂಗ್ 20 ಲಕ್ಷ ಕೊಡ್ಬೇಕಲ್ಲ ಒಬ್ಬ ಲಾಯರ್ಗೆ, ಸುಪ್ರೀಂ ಕೋರ್ಟಿಂದ ಕರ್ಸಿದ್ರಲ್ಲ, ನಿಮ್ಗೆ ದುಡ್ಡು ಯಾವುದು? ಇದ್ರ ಬಗ್ಗೆ ಒಂದು ತನಿಖೆ ಆಗಲಿ, ED ಅವ್ರ ಮೂಲಕನೇ ತನಿಖೆ ಮಾಡಿಸ್ಲಿ. ಸ್ನೇಹಮಯಿ ಕೃಷ್ಣನಿಗೆ ಇಷ್ಟು ದುಡ್ಡು ಎಲ್ಲಿಂದ ಬಂತು? ಸ್ನೇಹಮಯಿ ಕೃಷ್ಣನಿಗೆ ಇಷ್ಟೊಂದು ಸಲಹೆ ಸೂಚನೆಗಳ ಕೊಡುವಂಥದ್ದು ಯಾರು ಅನ್ನುವಂಥದ್ದು ದಯಮಾಡಿ ಹೇಳಿ. ಇದೇ ವ್ಯಕ್ತಿಗೆ ದಯಮಾಡಿ ಸ್ನೇಹಮಯಿ ಕೃಷ್ಣ, ಬಾರಪ್ಪ ನೀನು ಹೊರಗಡೆ ಹೇಳಣ್ಣ, ಏನಾಯ್ತಣ್ಣ, ನಿನಗೆ ಯಾರು ಸಹಾಯ ಮಾಡಿದ್ರು? ನನ್ನ ಹತ್ರ ಪಟ್ಟಿ ಇದೆ, ನಿನಗೆ ಯಾರ್ಯಾರು ಸಹಾಯ ಮಾಡಿದ್ರು, ಬಿಜೆಪಿಯವರು ಯಾರ್ಯಾರು JDSನವರು. ಆ ವಿನ್ಸನ್ ಮ್ಯಾನರ್ ಹೋಟ್ಲಲ್ಲಿ ಕೂರಿಸ್ಕೊಂಡು ನಿನಗೆ ಅವರ್ಸ್ ಟುಗೆದರ್ ಮೀಟಿಂಗ್ ಮಾಡಿ ರೂಮ್ಗಳು ಮಾಡಿಕೊಟ್ಟು ನಿನ್ನ ಎಲ್ಲ ತಿದ್ದಿ ತಗೊಂಬಂದು ಬಿಡುವಂಥ ಕೆಲಸವನ್ನ ಮಾಡ್ತಿದ್ರಲ್ಲಪ್ಪ. ಈಗ ಎಲ್ಲಪ್ಪ ಯಾರು ನಿನ್ನ ಹತ್ರಕ್ಕೆ ನಿನ್ನ ಸಹಾಯಕ್ಕೆ ಬರ್ತಾ ಇಲ್ವಲ್ಲ ಮಾರಾಯ? ಸುಪ್ರೀಂ ಕೋರ್ಟ್ಗೆ ಹೋಗ್ತೀಯಾ, ಹೈಕೋರ್ಟ್ಗೆ ಹೋಗ್ತೀಯಾ, ಇನ್ನೆಲ್ಲೋ ಹೋಗ್ತೀಯಾ? ಹೆಂಗೆ ನೀನು ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅಂತೀಯ? ನೀನು ಏನು ಕತೆ ನಿಂದು? 44 ಕೇಸ್ಗಳವಪ್ಪ ನಿನ್ನ ಮೇಲೆ. ಎಕ್ಸ್ಟ್ರಾಕ್ಷನ್ ಕೇಸ್ ಇದೆ, ಮರ್ಡರ್ ಕೇಸ್ ಇದೆ, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇದೆ, ಕಿಲ್ಲಿಂಗ್ ಕೇಸ್ ಇದೆ. ಇದ್ರ ಬಗ್ಗೆ ಯಾಕೆ ತನಿಖೆ ಮಾಡಲಿ? ನಾನೊಂದು ಕಂಪ್ಲೇಂಟ್ ಮಾಡಿದ್ದೀನಿ EDಗೆ, ಇವನ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡಿ ಅಂತ. ಮಾಡುವಂಥ ಕೆಲಸ ಮಾಡಲೇ ಇಲ್ಲ. ಅದರಿಂದ ನಾನು ನಮ್ಮ ನ್ಯಾಯಕ್ಕೆ ತಂದ ಜಯ ಇವತ್ತು ಇಡೀ ರಾಜ್ಯಾದ್ಯಂತ ಜನಗಳು ಅರ್ಥ ಮಾಡ್ಕೋತಾ ಇದ್ದಾರೆ. ಬಿಜೆಪಿ ಮತ್ತು JDSನವರ ಷಡ್ಯಂತ್ರ ಕುತಂತ್ರವನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಭಾಗದ ಪಾಪ ಹೊಸದಾಗಿ ಜನಗಳು ಮಹಾರಾಜರು ನಲ್ವಾಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ನೆನೆಸ್ಕೊಂಡು ಯಾರು ಯದುವೀರ್ ಅನ್ನೋರನ್ನ ಪಾಪ ಗೆಲ್ಸಿದ್ರು. ಅವರು ದಿನಬೇಳೆಗೆ ಸುಳ್ಳು ಹೇಳುವಂಥದ್ದು ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ. ಆ ಕುಶಾಲ್ ನಗರಕ್ಕೆ 15 ವರ್ಷದಿಂದ ರೈಲ್ನ ಬಿಟ್ಟು ಈಗ ರೈಲ್ ಪ್ರಾಜೆಕ್ಟ್ನ ಇದು ವ್ಯಯಬಲ್ ಅಲ್ಲ ಅಂತ DRM ಅವರು ಮೊನ್ನೆ ನೇರವಾಗಿ ಪತ್ರವನ್ನ ಬರೆದ್ಬಿಟ್ಟವ್ರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. 3100 ಕೋಟಿ ಇದನ್ನ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ರಿಟರ್ನ್ಸ್ ಬರಲ್ಲ, ಪ್ಯಾಸೆಂಜರೇ ಇರಲ್ಲ ಇಲ್ಲಿಂದ ಕುಶಾಲನಗರ ಓಕೆ. ಸೊ ಅದರಿಂದ ಇದು ರೈಲ್ವೆ ಪ್ರಾಜೆಕ್ಟ್ ಏನು ಪ್ರಯೋಜನ ಇಲ್ಲ, ಇದನ್ನ ನಾವು ಇವತ್ತಿಗೆ ನಿಲ್ಲಿಸ್ತೀವಿ ಅಂತ ಅವರು ಪತ್ರವನ್ನ ಬರೆದವ್ರೆ. ಅದಕ್ಕೆ ಈ ನಿಮ್ಮ ಪಾಪ ತಾವು ಮಾಧ್ಯಮದಲ್ಲೆಲ್ಲ ಹೋಗಿ MP ರಿಯಾಕ್ಷನ್ ಕೇಳಿದ್ರೆ ರಾಜ್ಯ ಸರ್ಕಾರ ಸಹಕಾರ ಕೊಡ್ಲಿಲ್ವಂತ. ರಾಜ್ಯ ಸರ್ಕಾರ ಹೆಂಗ್ರಿ ಸಹಕಾರ ಕೊಡ್ಬೇಕು ಹೇಳ್ರಿ? ಲ್ಯಾಂಡ್ನ 1279 ಎಕರೆ ಜಾಗವನ್ನ ರೆಡಿ ಮಾಡಿ ಅವರು ಕೊಡುವಂಥ ಕೆಲಸವನ್ನ ಮಾಡಿದ್ರು. ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನ ಮಾಡ್ತಿರಲ್ಲ. ಪಾಪ ನೀವು 2 ವರ್ಷ ಆಯಿತು MP ಆಗಿ, 4 ಪ್ರಾಜೆಕ್ಟ್ಗೆ ಎಳ್ಳು ನೀರು ಬಿಟ್ಬಿಟ್ರ. ಒಂದು ರೈಲ್ವೆ ಪ್ರಾಜೆಕ್ಟು ಇಲ್ಲಿಂದ ಕುಶಾಲನಗರಕ್ಕೆ, ಇನ್ನೊಂದು ಯುನಿಟಿ ಮಾಲು 189 ಕೋಟಿ. ಅದಕ್ಕೆ ನಾವು ರಾಜ್ಯ ಸರ್ಕಾರ 40% ಕೊಡ್ತಾ ಇದೆ. ಇಡೀ ಎಂಟೈರ್ ಜಿಲ್ಲೆಗೆ ಕುಶಲ ಕರ್ಮಿಗಳಿಗೆ ಒಂದು ಅವಕಾಶ ಕೊಡುವಂತ ಒಂದು ಜಾಗ, ಅದಕ್ಕೂ ಎಳ್ಳು ನೀರು ಬಿಡಿಸುವಂತ ಕೆಲಸವನ್ನು ಮಾಡಿಬಿಟ್ಟು ನಮ್ದು ಜಾಗ ಅಂತ ಕೋರ್ಟಲ್ಲಿ ದಾವೆ ಹಾಕೊಂಡು ಸ್ಟೇ ತಗೊಂಬಂದಿದ್ದೀರಿ. 3ನೇದು ಚಾಮುಂಡಿ ಬೆಟ್ಟದಲ್ಲಿ ಪ್ರಸಾದ್ ಯೋಜನೆ, ಆ ಯೋಜನೆ ಕೊಟ್ಟಿದ್ದು ನೀವು ಕೇಂದ್ರ ಸರ್ಕಾರ, ಅದಕ್ಕೂ ಎಳ್ಳು ನೀರು ಬಿಡುವಂತ ಕೆಲಸವನ್ನ ಮಾಡಿಸಿದ್ರಿ. ಇಡೀ ಎಲ್ಲಾ ಪ್ರಾಜೆಕ್ಟ್ಗಳಿಗೆ ಎಳ್ಳು ನೀರು ಬಿಡುವಂತ ಕೆಲಸವನ್ನು ಮಾಡುವಂಥದ್ದು ಬಿಟ್ರೆ ಈ ಭಾಗದ MPಗೆ ಬೇರೆ ಏನೂ ಕಾಣಿಸ್ತಾ ಇಲ್ಲ. ಹಿಂದೆ ಒಬ್ಬ MP ಇದ್ದ, ಪಾಪ ದಿನ ಬೆಳಗ್ಗೆ ಎದ್ರೆ ಸುಳ್ಳು ಹೇಳ್ಕೊಂಡು ಕೋಮು ಗಲಭೆಗೆ ಪುಷ್ಟಿ ಕೊಟ್ಕೊಂಡು ಇದ್ರು. ಈಗ ಪಾಪ ಅದೆಲ್ಲ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಅಲ್ಲೇ ಎಲ್ಲ ಏನು ಬಟ್ಟೆ ಬಿಚ್ಚಿ ಹಾಕೊಂಡು ಹೊಡೆದಾಡ್ಕೊಳ್ಳೋಂಥ ಕೆಲಸವನ್ನ ನಾವು ನೋಡ್ತಾ ಇದೀವಿ. 4-5 ಜನ ಆಸ್ಪಿರೆಂಟ್ಸ್ಗಳು ಇರಲಿ, ಅದು ಮಾಡ್ತಾ ಇರಲಿ. ನಮ್ಮ MLA ಅವರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಅವಕಾಶನ 100% 2028 ಕೊಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುವಂತ ಇಚ್ಛೆ ಪಡ್ತೀನಿ. BJPಯವರು ಇನ್ಮೇಲಾದ್ರೂ ದಯಮಾಡಿ ನಿಮ್ಮ ಯೋಗ್ಯತೆ ಏನಾದರೂ ಇದ್ರೆ ಒಂದಷ್ಟು ಯೋಜನೆಗಳನ್ನು ಕೇಂದ್ರದಿಂದ ತರುವಂಥ ಕೆಲಸವನ್ನ ಮಾಡಿ. MP ನಾನು ಅದನ್ನೇ ಹೇಳ್ತೀನಿ ಕಿವಿ ಮಾತನ್ನ, ದಯಮಾಡಿ 2 ವರ್ಷ ಆಯಿತು, ಯಾವತ್ತು ₹5 ಪ್ರಾಜೆಕ್ಟ್ ಏನಾದ್ರು ತಗೊಂಬರುವಂಥ ಕೆಲಸವನ್ನು ನೀವು ಮಾಡಿದ್ದೀರಾ? ಜನಗಳಿಗೆ ಹೇಳಿ, ಯಾವುದು ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ ಅಂತ, ಇದನ್ನ ನಾವು ತೆಗೆದಿದ್ದೀವಿ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡೋದು ಬಿಟ್ಟು ಈ ದಿನನಿತ್ಯ BJPಯವರು ಸುಳ್ಳು ಹೇಳುವಂಥ ಕೆಲಸವನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾನು ಇದನ್ನ ಇವತ್ತಿನ ಬ್ರೀಫ್ನ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.